ಕಳೆದ ವಾರ ಅಷ್ಟೇ ತೆರೆಗೆ ಬಂದ ಕಿರೀಟಿ ಅಭಿನಯದ ಜೂನಿಯರ್ ಸಿನಿಮಾ ಸಕ್ಸಸ್ಫುಲ್ ಟಾಕ್ ಪಡೆದುಕೊಂಡು ಮುನ್ನುಗ್ತಿದೆ. ಜನ ನೋಡಿದವರು ಇದು ಬರೀ ದುಡ್ಡು ಚೆಲ್ಲೋ ಸಿನಿಮಾ ಅಷ್ಟೇ ಅಲ್ಲ, ಇದರಲ್ಲಿ ಒಳ್ಳೆ ಸಂದೇಶ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿ ಪುತ್ರನ ಸಿನಿಮಾ ಅಂತ ಅಂದಾಗ ಎಲ್ಲ ಹೈ ಬಡ್ಜೆಟ್ ಸಿನಿಮಾ ಅಂತ ಅಂದ್ಕೊಂಡಿದ್ರು. ಏನಿರುತ್ತೆ ಬರೀ ದುಡ್ಡು ಸುರಿದಿರ್ತಾರೆ ಅಂತಲೇ ಜಾಸ್ತಿ ಜನ ಅಂದ್ಕೊಂಡಿದ್ರು. ಆದರೆ ಅವರ ನಿರೀಕ್ಷೆಯನ್ನು ಈ ಸಿನಿಮಾ ಹುಸಿ ಮಾಡಿ ಈ ಸಿನಿಮಾ ಒಂದೊಳ್ಳೆ ಸಿನಿಮಾ ಅಂತ ಅನ್ನಿಸ್ಕೊಂಡು ಈಗ ಸಕ್ಸಸ್ಫುಲ್ಲಾಗಿ ಮುನ್ನುಗ್ತಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಈ ಸಿನಿಮಾದ ಸಾರಥಿ ರಾಧಾಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ಜೂನಿಯರ್ ಸಿನಿಮಾ ಏನು ಸರ್, ಜೂನಿಯರ್ಗಳಿಗೂ ಇಷ್ಟ ಆಗಿದೆ, ಸೀನಿಯರ್ಗಳಿಗೂ ಇಷ್ಟ ಆಗಿದೆ. ನಾವು ಅಂದ್ಕೊಂಡ್ವಿ ಇದೊಂದು ಯೂತ್ಫುಲ್ ಸಿನಿಮಾ, ಬರೀ ಜೂನಿಯರ್ಸ್ಗಷ್ಟೇ ಇಷ್ಟ ಆಗುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ಗಷ್ಟೇ ಇಷ್ಟ ಆಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದರೆ ಈಗ ಅದು ಬದಲಾಗಿದೆ. ಸೀನಿಯರ್ಸ್ ಅಂದರೆ ಯಾರೆಲ್ಲ ಕುಟುಂಬದವ್ರು ಇರ್ತಾರೆ, ಫ್ಯಾಮಿಲಿ ಸಮೇತ ಹೋಗಿ ನೋಡುವಂಥ ಸಿನಿಮಾ ಅಂತ ಅನ್ನಿಸ್ಕೊಂಡಿದೆ. ಎಲ್ಲಿ ನೋಡಿದ್ರೂ ಫುಲ್ ವೈರಲ್ ಸಿನಿಮಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಕರ್ನಾಟಕ ಪ್ರೇಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಸಿನಿಮಾ ಬರ್ತಿಲ್ಲ ಅಂತ ಒಂದು ಸ್ವಲ್ಪ ಕಂಪ್ಲೇಂಟ್ ಇತ್ತಲ್ಲ, ಅದು ಒಳ್ಳೆ ಸಿನಿಮಾ ಮಾಡಿದ್ರೆ ಅದೆಲ್ಲ ಸುಳ್ಳು ಅಂತ ಎಕ್ಕಾಗಲಿ ನಮ್ಮ ಸಿನಿಮಾ ಜೂನಿಯರ್ ಆಗಲಿ ಎರಡೂ ಪ್ರೂವ್ ಮಾಡಿದೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸು. ಆಮೇಲೆ ಮೇಯ್ನ್ ಉದ್ದೇಶನೇ ಅದಾಗಿತ್ತು ಮ್ಯಾಮ್. ಅಂದರೆ ಎಷ್ಟು ಸುಮಾರು ದಿನ ಆಗಿತ್ತು, ಅಂದರೆ ಫ್ಯಾಮಿಲೀಸು ಯಾಕೋ ಥಿಯೇಟ್ರ್ ಕಡೆ ಬರ್ತಾಯಿಲ್ಲ, ಮೇ ಬಿ ಕಾನ್ಸ್ಟೆಂಟಾಗಿ ಬರ್ತಿಲ್ಲ, ಕಂಟೆಂಟಿಂದನ ಅಥವಾ ಏನು ಅಂತ ಗೊತ್ತಿರಲಿಲ್ಲ. ಸೊ ಇಲ್ಲ, ಒಂದು ಹೋಲ್ಸಮ್ ಫ್ಯಾಮಿಲಿ ಎಂಟರ್ಟೈನರ್ ಮಾಡಬೇಕು ಅನ್ನೋದೇ ಫಸ್ಟಿಂದ ಉದ್ದೇಶ ಇತ್ತು. ಸೊ ಅದು ಮಾಡಿದಾಗ ಯುನಾನಿಮಸ್ ಆಗಿ ನೀವು ಹೇಳ್ದಂಗೆ 6 ವರ್ಷದಿಂದ 60 ವರ್ಷವರೆಗೂ ಎಲ್ರಿಗೂ ಇಷ್ಟ ಆಗ್ತಾಯಿದೆ ಮ್ಯಾಮ್. ಅದಕ್ಕೆ ಥ್ಯಾಂಕ್ಫುಲ್ ಮ್ಯಾಮ್. ಸರ್, ಮಾಯಾ ಬಜಾರ್ ಟು ಜೂನಿಯರ್, ಸೊ ಎರಡೂ ಸಿನಿಮಾನು ಹಿಟ್ಟಾಗಿದೆ. ಅಫ್ಕೋರ್ಸ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಜನಾರ್ದನ್ ರೆಡ್ಡಿ ಅವರು ನಿಮಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತಂದರೆ ಅಷ್ಟು ಈಸಿಯಾಗಿ ನಿಮ್ಮನ್ನು ಚೂಸ್ ಮಾಡಿರೋದಿಲ್ಲ. ಅದಕ್ಕೆ ಒಂದು ಈಗ ನೀವು ನ್ಯಾಯವನ್ನು ಒದಗಿಸಿದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಇಲ್ಲ ಮ್ಯಾಮ್, ಅದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅಂದರೆ ಫಸ್ಟ್ ಸಿನಿಮಾನೂ ಅಷ್ಟೇ, ನನಗೆ ಗೋವಿಂದು ಸರ್ ಆಗಲಿ ಅಪ್ಪು ಸರ್ ಆಗಲಿ ನಂಬಿದಾಗ ಒಂದೇ ಇರುತ್ತೆ ಮ್ಯಾಮ್. ಅಂದರೆ ಒಂದು ಕತೆ ಅದು ಬರೆಯೋದು ದೊಡ್ಡ ವಿಷಯ ಇಲ್ಲ ಮ್ಯಾಮ್. ಅವರು ಪ್ರೊಡ್ಯೂಸರ್ಸಾಗಿ ಅವ್ರು ನಂಬಿ ಅದನ್ನು ಸಪೋರ್ಟ್ ಮಾಡಿದಾಗಲೇ ನಾವು ಏನೇ ಆದ್ರೂ ರಿಸಲ್ಟ್ ತರೋಕ್ಕಾಗುತ್ತೆ. ಸೊ ಆ ಸಿನಿಮಾ ಅವರು ಕೊಟ್ಟಾಗ ಅದೊಂದು ಹೊಸ ಪ್ರಯತ್ನ ಆಗಿತ್ತು. ಇದೊಂಥರ ಜವಾಬ್ದಾರಿ, ಯಾಕಂದರೆ ಹೊಸ ಹುಡುಗ, ಆಮೇಲೆ ಜಾಸ್ತಿ ಜನಕ್ಕೆ ತಲುಪಬೇಕಾಗಿರೋ ಮೈನ್ ಸ್ಟ್ರೀಮ್ ಸಿನಿಮಾ ಮಾಡಬೇಕಾಗಿರೋದು, ಅದು ನನಗೆ ಎರಡೂ ಹೊಸ ಚಾಲೆಂಜಸ್ಸು. ನನಗೆ ಅದೃಷ್ಟ ಏನಂದರೆ ಕಿರೀಟಿ ಥರ ಒಂದು ರಾ ಟ್ಯಾಲೆಂಟ್. ಸೊ ಆಲ್ರೆಡಿ ರೆಡಿಯಾಗಿರೋ ವೆಪನ್ಸ್ ಸಿಕ್ಕಿದಾಗ ನಮಗೆ ಈಸಿ ಆಯಿತು ಮ್ಯಾಮ್ ಕೆಲಸ, ಅಷ್ಟೇ, ಇನ್ನೇನಿಲ್ಲ. ತುಂಬ ಈಸಿ ಆಯಿತು ಆ್ಯಕ್ಚುಲಿ. ರೆಡ್ಡಿ ಸ್ಕ್ವೇರ್ಗಳಿಬ್ಬರು ಸೇರಿಕೊಂಡು ಫುಲ್ಲು ಬ್ಲ್ಯಾಕ್ ಬಸ್ಟರ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಅದು ಗೊತ್ತಾಗಲ್ಲ ಮ್ಯಾಮ್. ಅಂದರೆ ಹಾರ್ಡ್ ವರ್ಕ್ ಮಾಡಿದಾಗ ಮ್ಯಾಮ್, ಅಂದರೆ ಕಾನ್ಸ್ಟೆಂಟ್ ಹಾರ್ಡ್ ವರ್ಕ್ ಇದ್ದಾಗ ಸಕ್ಸಸ್ ಅನ್ನೋದು ಬೈ ಪ್ರಾಡಕ್ಟು. ಸೊ ಅದು ಹಾರ್ಡ್ ವರ್ಕ್ನೇ ಬಿಲೀವ್ ಮಾಡೋ ಹುಡುಗ ಮ್ಯಾಮ್. ಸೊ ನಾನು ನೋಡಿದ್ದೀನಲ್ಲ ಮ್ಯಾಮ್, ಅಂದರೆ ಒಂದು ನಾವೆಲ್ಲ 100% ಕೊಡಬೇಕು ಅಂತ ಅನ್ಕೊತೀವಿ, ಬಟ್ ಆ ಹುಡುಗ 100% ಶುರು ಮಾಡ್ತಾನೆ. ಆ ಡ್ಯಾನ್ಸ್ ಆಗಿರಲಿ, ಫೈಟ್ ಆಗಿರಲಿ, ಅದಕ್ಕೆ ಪಟ್ಟಿರೋ ರಿಹರ್ಸಲ್ಸು, ಏಟ್ಗಳು, ಇಂಜುರೀಸು, ಮತ್ತು ಅವನೇ ಮತ್ತೆ ರೀಜುವಿನೇಟ್ ಮಾಡ್ಕೊಂಡು ಮತ್ತೆ ಬಂದು ಅದೇ ಎನರ್ಜಿಯಲ್ಲಿ ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ಲ ಮ್ಯಾಮ್. ಅದು ಇವತ್ತು ಅಪ್ರಿಸಿಯೇಷನ್ ಸಿಗ್ತಾಯಿದೆ ಅಂದರೆ ಅವ್ರ ಕಷ್ಟನೇ ಅದಕ್ಕೆ ಕಾರಣ ಮ್ಯಾಮ್. ಅಫ್ಕೋರ್ಸ್ ಎಲ್ಲರೂ ಅದೇ ಎಕ್ಸ್ಪೆಕ್ಟೇಷನ್ಸಲ್ಲಿ ಇದ್ದರು. ಜನಾರ್ದನ್ ರೆಡ್ಡಿ ಅವರು ಸುಮ್ಮನೆ ಮಗನ್ನ ಡೆಬ್ಯೂ ಮಾಡೋದಕ್ಕೆ ಸಿನಿಮಾ ಮಾಡಿದ್ದಾರೆ, ಏನಿರುತ್ತೆ ಈ ಬಡ್ಜೆಟ್ ಇರುತ್ತೆ, ದೊಡ್ಡ ದೊಡ್ಡ ಸೆಟ್ಗಳಿರುತ್ತೆ, ಆದರೆ ಹುಡ್ಗನ್ಗೆ ಆ್ಯಕ್ಟಿಂಗ್ ಬರ್ತಿರಲ್ಲ, ಇದನ್ನು ನಾವು ನೋಡ್ಕೊಂಡು ಬರಬೇಕು ಅಂತಲೇ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು. ಬಟ್ ಸಿನಿಮಾಗೆ ಹೋದ್ಮೇಲೆ, ಸಿನಿಮಾ ನೋಡಿದ್ದಾದಮೇಲೆ ಎಲ್ಲ ಫುಲ್ ಒಪಿನಿಯನ್ ಫುಲ್ ಚೇಂಜ್ ಆಗಿದೆ. ನಾನು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇದನ್ನೇ ನೋಡಿದೆ. ಜನಾರ್ದನ್ ರೆಡ್ಡಿ ಪುತ್ರ ಅಲ್ಲ ಅವನು, ಆ ಥರ ಅವ್ನು ಮಾಡಿಲ್ಲ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನೋ ಮಾಡಬೇಕು ಅಂತ ಅವ್ರು ಮಾಡಿಲ್ಲ. ಕಿರೀಟಿ ಅವರು ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಇಲ್ಲ ನಾನು ಹೀರೋ ಆಗಿ ನಿಂತ್ಕೋಬೇಕು ಸ್ಯಾಂಡಲ್ವುಡ್ಡಲ್ಲಿ ಮತ್ತು ಟಾಲಿವುಡ್ಡಲ್ಲಿ ಅಂತ ಆ ಥರ ಮಾಡಿದ್ದಾರೆ ಸಿನಿಮಾನ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾಯಿದೆ ಸರ್. ಸೊ ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲೇ ಈ ಥರ ಮಾತು ನಾನು ಯಾರ ಬಗ್ಗೆನೂ ಕೇಳಿ ಬಂದಿರೋದು ನೋಡೇ ಇಲ್ಲ. ಅಫ್ಕೋರ್ಸ್ ಡ್ಯಾನ್ಸು, ಫೈಟು ಎಲ್ಲರೂ ಮಾಡ್ತಾರೆ. ಸೊ ಈ ಆ್ಯಕ್ಟಿಂಗ್ ವಿಷಯ ಇದೆಯಲ್ಲ, ಅದಕ್ಕೆ ಬಂದಾಗ ಅವರೆಲ್ಲೋ ಮೈನಸ್ ಆಗೋಗ್ಬಿಡುತ್ತೆ. ಸೊ ಕಿರೀಟಿ ಅವ್ರ ಬಗ್ಗೆ ಕೇಳಿದಾಗ ಎಮೋಷನಲ್ ಸೀನ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಪೋಸ್ಟ್ ಆಗ್ತಿರೋವಂಥದ್ದು. ಸೊ ಇದ್ರ ಬಗ್ಗೆ ಇಲ್ಲ ಮ್ಯಾಮ್, ನನಗೆ ಅದು 3 ವರ್ಷದ ಹಿಂದೆ ನನಗೆ ಗೊತ್ತಿತ್ತು. 3 ವರ್ಷ ಆದಮೇಲೆ ಸಿನಿಮಾ ನೋಡಿದ್ಮೇಲೆ ಜನಕ್ಕೆ ಗೊತ್ತಾಗ್ತದೆ ಅಷ್ಟೇ. ಒಂದು ರಾ ಟ್ಯಾಲೆಂಟ್ ಮ್ಯಾಮ್. ಅಂದರೆ ಅದು ತುಂಬ ದಿನ ಕನಸನ್ನ ಸಿನಿಮಾದಲ್ಲಿ ಗೆಲ್ಲಬೇಕು ಅಥವಾ ಸಿನಿಮಾದಲ್ಲಿ ನಾನು ಏನೋ ಒಂದು ಜಾಗ ಮಾಡ್ಕೋಬೇಕು ಅಂತ ಒಂದು ಕನಸನ್ನ ಹಾರ್ನೆಸ್ ಮಾಡ್ಕೊಂಡಿರೋದ್ರಿಂದ
ನಾನು ಆ ಪ್ರಾಸೆಸ್ಸಲ್ಲಿ ನನಗೆ ಗೊತ್ತಾಗಲಿಲ್ಲ, ಮಧ್ಯದಲ್ಲೇ ನನಗೆ 2-3 ಶೆಡ್ಯೂಲ್ ಆದಮೇಲಿಂದನೇ ನಾನು ಹೊಸಬನ ಜೊತೆ ಮಾಡ್ತಾಯಿಲ್ಲ ಕೆಲಸನೇ ಅಂತ ಅನ್ನಿಸ್ಬಿಡ್ತು. ನಾನು ಸೀನಿಯರ್ ಆ್ಯಕ್ಟ್ರಿಗೆ ಯಾವ ಥರ ಕಮ್ಯುನಿಕೇಟ್ ಮಾಡ್ತಿದ್ನೋ ಆ ಥರ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ನೀವು ಸೀನ್ ನೋಡಿದ್ರೆ ತುಂಬ ಡಿಫಿಕಲ್ಟ್ ಸೀನ್ ಮ್ಯಾಮ್. ಅಂದರೆ ಅಳು ನಗು ಎರಡೂ ಒಂದೇ ಸೀನಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿರೋದು. ಅದು ನನಗೆ ಯಾವುದೇ ಭಯ ಇರಲಿಲ್ಲ. ಆ ಹುಡುಗನು ಒಂದು ಟೇಕು ಇನ್ನೊಂದು ಟೇಕು ನಮ್ಮ ಕಡೆಯಿಂದ ಏನೋ ಫೋಕಸ್ಸು ಆ ಥರ ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಇನ್ನೊಂದು ಸಣ್ಣ ಟೇಕ್ ಹೋಯ್ತು ಹೊರತು ಆ ಹುಡುಗ ಸೀನಿಯರ್ ಆ್ಯಕ್ಟ್ರಸ್ಸು ಹೆಂಗೆ ಅವ್ನು ಸೀನ್ ಅರ್ಥ ಮಾಡ್ಕೊತಾರೋ, ಕ್ಯಾಮ್ರಾ ಲೆನ್ಸ್ನ ಅರ್ಥ ಮಾಡ್ಕೊತಾರೋ, ಲೈಟ್ನ ಪೊಸಿಷನ್ನ ಹೆಂಗೆ ಅರ್ಥ ಮಾಡ್ಕೊತಾರೋ, ಒನ್ ಆಫ್ ದ ಶಾರ್ಪೆಸ್ಟ್ ಬಾಯ್ ಮ್ಯಾಮ್. ಕೋರ್ಸ್ ಹೌದು, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಸಹ ಹೇಳ್ತಾ ಇದ್ರು ನಮ್ಮ ಬಾಸ್ ಥರನೇ ಸ್ಟೆಪ್ಸ್ ಹಾಕಿದ್ದಾರೆ. ನಿಜವಾಗ್ಲೂ ನೋಡಿ ನಮಗೆ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮ ಬಾಸ್ ಹೋದ್ಮೇಲೆ ಒಬ್ಬರಾದರೂ ಬಂದ್ರಲ್ಲ ಆ ಥರ ಡ್ಯಾನ್ಸ್ ಮಾಡೋರು ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟೇಷನ್ಸೇ ಮಾಡಿರಲಿಲ್ಲ. ನಮ್ಮ ಬಾಸ್ ಹೋದ್ಮೇಲೆ ಈ ಥರದವ್ರು ಒಬ್ಬರು ಬರ್ತಾರ ಇಂಡಸ್ಟ್ರಿಗೆ ಈ ಥರ ಡ್ಯಾನ್ಸ್ ಮಾಡೋರು ಅಂತ. ಪುನೀತ್ ರಾಜ್ಕುಮಾರ್ ಅವರು ಯಾವ ಥರ ಸ್ಟೆಪ್ಸ್ ಹಾಕಿದಾರೋ ಇವರು ಅದೇ ಥರ ಸ್ಟೆಪ್ಸ್ ಹಾಕಿದ್ದಾರೆ. ಮತ್ತು ಆಗರ್ಭ ಶ್ರೀಮಂತ ಆದರೂ ನೆನ್ನೆ ಒಂದು ವಿಡಿಯೋ ಹಾಕಿದ್ದಾರೆ, ನಾನು ನೋಡಿದೆ. ಮೊಣಕಾಲೆಲ್ಲ ಅವ್ರಿಗೆ ಪೆಟ್ಟಾಗಿತ್ತು. ಸೊ ಇದು ಬೇಕಾ ಅಂತಲೂ ಅನ್ನಿಸ್ತು. ಆಗರ್ಭ ಶ್ರೀಮಂತನಾಗಿ ಇಷ್ಟೊಂದು ಟಫು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಹಾಕೋದು ನಾವಾಗಿದ್ರೆ ಆ ಥರ ಮಾಡ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತು. ಗ್ರೇಟ್ ಅಂತ ಅನ್ನಿಸ್ತು ಸರ್. ಇಲ್ಲ ಮ್ಯಾಮ್, ಅಂದರೆ ಫಸ್ಟು ನಾನು ಅವ್ರ ಅಪ್ಪು ಸರ್ ಹೋಗಿಲ್ಲ ಅಂತಲೇ ನಂಬ್ತೀನಿ. ಯಾಕಂದರೆ ಅವರು ಸೆಟ್ ಮಾಡಿರೋ ಬೆಂಚ್ ಮಾರ್ಕು ಈ ಥರ ಯಂಗ್ಸ್ಟರ್ಸಲ್ಲಿ ಒಂದು ಇನ್ಸ್ಪಿರೇಷನಲ್ಲಿ ಅವರು ಅದು ಕಾನ್ಸ್ಟೆಂಟಾಗಿ ಅವರು ಅಲೈವಾಗಿ ಇರ್ತಾರೆ. ಅವರು ಇನ್ನೊಂದು 10 ಜನ ಅವ್ರನ್ನ ನೋಡಿಕೊಂಡು ಕಾನ್ಸ್ಟೆಂಟಾಗಿ ಬರ್ತಾ ಇರ್ತಾರೆ ಮ್ಯಾಮ್. ಅವರು ಅದೊಂದು ಪಾಯಿಂಟ್ ಮ್ಯಾಮ್. ಎರಡನೇದು ಮ್ಯಾಮ್, ಅದು ಶ್ರೀಮಂತಿಕೆ ಅದೆಲ್ಲ ಒಂದು ಆಸ್ಪೆಕ್ಟ್ ಮ್ಯಾಮ್. ಜನರ ಪ್ರೀತಿ ಪಡೆಯೋದು ಇಟ್ ಈಸ್ ನಾಟ್ ದಟ್ ಈಸಿ ಮ್ಯಾಮ್. ಅದ್ರ ಬೆಲೆ ಗೊತ್ತಿರೋರು ಈಗ ಕಷ್ಟಪಡ್ತಾರೆ ಮ್ಯಾಮ್. ಅದನ್ನು ವ್ಯಾಲ್ಯೂ ಮಾಡಿದವರು ಆ ಜನರ ಪ್ರೀತಿ ಅನ್ನೋದು ಸುಮ್ಮನೆ ಸಿಗಲ್ಲ ಅಂತ ವ್ಯಾಲ್ಯೂ ಮಾಡಿ ಅದಕ್ಕೆ ಆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಈ ಥರ ಕಾಲು ಕೈ ಬೆನ್ನು ಮೂಳೆ ಎಲ್ಲ ಮುರ್ಕೊಂಡು ಆ ಒಂದು ಪ್ರೀತಿನ ವ್ಯಾಲ್ಯೂ ಮಾಡಿದ್ದಕ್ಕೇ ಈ ಥರ ಕೆಲಸ ಮಾಡಿದ್ರು ಮ್ಯಾಮ್. ಅದಕ್ಕೆ